ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಇರುವಂತಹ ಒಂದು ಸನ್ನಿವೇಶ, ಬಹಳ ಮನಸ್ಸನ್ನ ಕದಡುವಂತಹ, ಮನಸ್ಸನ್ನು ಕಲಕುವಂತಹ ಒಂದು ಸನ್ನಿವೇಶ ಇಲ್ಲಿ ಬರುತ್ತೆ. ವಿಶ್ವಾಮಿತ್ರರ ಕಪಟತನದಿಂದ ಮಗ ಲೋಹಿತಾಶ್ವ ಸತ್ತಿರ್ತಾನೆ. ಸತ್ತಂತಹ ಆ ಮಗನನ್ನ ತಾಯಿ ಚಂದ್ರಮತಿ ಆ ಸ್ಮಶಾನಕ್ಕೆ ತೆಗೆದುಕೊಂಡು ಬರ್ತಾಳೆ. ಆ ಸ್ಮಶಾನಕ್ಕೆ ತೆಗೆದುಕೊಂಡು ಬಂದಾಗ ಅವಳ ಪರಿಸ್ಥಿತಿ ಯಾವ ತರ ಇರುತ್ತೆ ಅನ್ನುವಂಥದ್ದನ್ನ ಬಹಳ ಸೊಗಸಾಗಿ ಕವಿ ರಾಘವಾಂಕ ಕೊಟ್ಟಿದ್ದಾನೆ. ಇದು 9ನೇ ತರಗತಿಯಲ್ಲಿ ಕಾವ್ಯದಲ್ಲಿ ಇದೆ, ಕಾವ್ಯ ಭಾಗ ಇದೆ. ಇದನ್ನ ಗಡಗಡನೆ ಬೆಂದುಳಿದಿದ್ದ ಕರಿಗೊಳ್ಳಿಗಳನ್ನೆಲ್ಲವಂ ಸಿದುಗಿ ತಂದೊಟ್ಟಿ ಮೇಲೆ ಮಂಗಳಮಯ ಕುಮಾರನಂ ಪಟ್ಟಿರಿಸಿ ಕೆಲದೋಳ್ ಉರಿವಗ್ನಿಯಂ ಪಿಡಿದು ನಿಂದು ಬೆಳೆದಲ್ಲಿ ಬೆಳೆ ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟು ಮಗನೇ ಲೋಹಿತಾಶ್ವ ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟು ಮಗನೇ ಹುಟ್ಟಿದಲ್ಲಿ ಹುಟ್ಟೆಂದು ನುಡಿದು ಇಳುಹಲನುಗೈದು ಇಳುಹಲಾರದೆ ಅಸವಳಿದು ಬಾ ಎಳಿದು ಮೊರೆಯಿಟ್ಟೊಡೆ ನಿದ್ರೆ ತಿಳಿದೆದ್ದನಾ ಗೋಪಾಲನು ನಟ್ಟಿರುಳು ಸುಡುಗಾಡೋಳ್ ಒಬ್ಬಳೋರಂತೆ ಬಾಯಿ ಬಿಟ್ಟು ಹೊರಗುವ ವೀರನಾರಿ ಅವಳೋ ಮೀರಿ ಸುಟ್ಟೆಯಾದಡೆ ನಿನಗೆ ವೀರ ಬಾಹುಕನಾಣೆ ಕದ್ದು ಸುಳ ಬಂದೆ ನಿನ್ನ ನಿಟ್ಟೆಲುವ ಮುರಿವೆನು ಎಂದು ಉರವಡಿಸಿ ದಟ್ಟಿಸುತ್ತ ಬಂದು ಮುಟ್ಟಿಗೆಯ ಮೇಲಿದ್ದ ಸುತನ ಹಿಂಗಾಲ್ ಬಿಡಿದು ಸೆಳೆದು ಬಿಸುಟಂ ಭೂಪನೋ ಬಿಸುಡದಿರು ಬಿಸುಡದಿರು ಬೇಡ ಬೇಡ ಬಿಸುಡದಿರು ಬಿಸುಡದಿರು ಬೇಡ ಬೇಡ ಅಕಟಕಟ ಹಸುಳೆನು ದಹನೆಂದು ಬೀಳುವವನನ್ನೆತ್ತಿ ತಕ್ಕಿಸಿಕೊಂಡು ಕುಲವನೋಡದೆ ಬೇಡಿಕೊಂಬೆನು ಕುಲವನೋಡದೆ ಬೇಡಿಕೊಂಬೆನು ಇವನೆನ್ನ ಮಗನಲ್ಲ ನಿನ್ನ ಶಿಶುವಿರೋ ಪಾದಿ ಸುಡಲು ಅನುಮತವನಿತ್ತು ಕರುಣಿಸು ಕರುಣಿ ಇವನು ಎನ್ನ ಮಗನಲ್ಲ ನಿನ್ನ ಶಿಶುವಿರೋ ಪಾದಿ ಸುಡಲು ಅನುಮತವನಿತ್ತು ಕರುಣಿಸು ಕರುಣಿ ಎಂದೊಡೆ ಹೆಣನೊಟ್ಟುದಮ್ಮ ಸಣವಾಡಗೆಯ ಹಾಗವನು ಕೊಟ್ಟಲ್ಲದೆ ಏನೆಂದಡಂ ಬಿಡೆನು ಎಂದನು ಕೊಡಲೇನು ಇಲ್ಲ ಇಂದೆನಗೆ ಕೊಡಲೇನುವಿಲ್ಲ ಲೋಗರ ಮನೆಯ ಬಡದಾಸಿ ಲೋಗರ ಮನೆಯ ಬಡದಾಸಿ ಕೊಡಲು ಇಂದೇನುವಿಲ್ಲ ನಿನ್ನ ಕೊರಳಿನೊಳಿದ್ದ ಕಡು ಚೆಲುವ ತಾಳಿ ಅದನ್ನ ಅಡವನಿರಿಸಿ ಬಳಿಕ ಬಿಡಿಸಿಕೋ ಎನಲು ಮಡದಿ ಕರನು
ಬಂದು ಕೊಡವಿಪತಿ ಬಡಿದ ಕೇಳಡಸಿ ತನ್ನದೊಡೆ ಎನ್ನ ಗುಪ್ತ ಮಂಗಳ ಸೂತ್ರದೆಡೆಯ ಹೊಳೆವ ಐದೆರಾಣಿಯನು ಇದಂ ಶ್ವಪಚನು ಎಂತು ಕಂಡಪನು ಎಂದಳೋ ವಿಗತ ಸಪ್ತದ್ವೀಪಪತಿಯ ಬಸುರಲಿ ಬಂದು ಮಗನೇ ಲೋಹಿತಾಶ್ವ ವಿಗತ ಸಪ್ತದ್ವೀಪಪತಿಯ ಬಸುರಲಿ ಬಂದು ಮಗನೇ ನಿನಗೆ ಒಮ್ಮೆಟ್ಟು ಸುಡುಗಾಡು ಹಗೆಯಾಯ್ತೇ ಮಗನೇ ಮಿಗೆ ಸಕಲ ಲೋಕದೊಳು ತನ್ನಾಣೆ ಸಲುವನ ಕುಮಾರನೆನಿಸುವ ನಿನ್ನನು ಬಗೆಯದೆ ಈ ಚಂಡಾಲ ನಾಣೆ ಇಡುವಂತಾಯ್ತೇ ಮಗನೇ ಜಗದ ನವನಿಧಿಗೆ ಒಡೆಯನ ಆತ್ಮಭವನೆನಿಸಿ ಮುಟ್ಟಿಗೆಯ ಸುಂಕದ ಭಾಗವಿಲ್ಲಾಯ್ತೇ